ಲಂಚದ ಹಣ ಪಡೆದು ಸರ್ಕಾರಿ ಜಾಗವನ್ನ ಖಾಸಗಿ ಪರ ಆದೇಶ. 1,000 ಎಕರೆ ಗೋಲ್ಮಾಲ್, 200 ಪ್ರಕರಣಗಳು ಪತ್ತೆಯಾಗಿದೆ. ಲಂಚದ ಹಣ ಪಡೆಯುವುದು ಸರ್ಕಾರಿ ಜಾಗವನ್ನ ಖಾಸಗಿಯಾಗಿ ಆದೇಶ ಹೊರಡಿಸಿದೆ. ಹೀಗೆ 1,000 ಎಕರೆ, ಬರೋಬ್ಬರಿ 1,000 ಎಕರೆ ಗೋಲ್ಮಾಲ್, ಇಂತಹ 200 ಪ್ರಕರಣಗಳು ಪತ್ತೆಯಾಗಿದೆ. ಹೀಗಾಗಿ ಈ ಪ್ರಕರಣಗಳಲ್ಲಿ ಜೈಲು ಸೇರ್ತಾರೆ ಭ್ರಷ್ಟ ಅಸಿಸ್ಟೆಂಟ್ ಕಮಿಷನರ್ಗಳು. ಜೈಲು ಸೇರ್ತಾರೆ. ಕೋಟಿ ಕೋಟಿ ಹಣವನ್ನ ಪಡೆದು ಸರ್ಕಾರಿ ಜಾಗವನ್ನ ಖಾಸಗಿಯವರ ಪರವಾಗಿ ಆದೇಶ ಹೊರಡಿಸಿದೆ. ಬೆಂಗಳೂರು ನಗರ ಡಿಸಿ ಜಗದೀಶ್ ನೇತೃತ್ವದಲ್ಲಿ ಪ್ರಕರಣಗಳ ಪತ್ತೆಯಾಗಿದೆ. 800ರಿಂದ 1,000 ಎಕರೆ ಸರ್ಕಾರಿ ಜಾಗ ಇದೆ. ಸರ್ಕಾರಿ ಜಾಗವನ್ನ ಖಾಸಗಿಯಾಗಿ ಆದೇಶ ಹೊರಡಿಸಿರೋದು. ಹೇಗೆ? ಹಣವನ್ನ ಪಡೆದುಕೊಂಡು, ಲಂಚವನ್ನ ಪಡೆದುಕೊಂಡು, ಕೋಟಿ ಕೋಟಿ ಹಣವನ್ನ ಪಡೆದುಕೊಳ್ಳೋದು. ಆ ಲಂಚದ ಭಾಕಕತೆಗೆ ಈ ಸರ್ಕಾರಿ ಜಾಗವನ್ನ ಖಾಸಗಿ ಪರವಾಗಿ ಆದೇಶ ಹೊರಡಿಸೋದು. 1,000 ಎಕರೆ ಅಂತೆ, ಬರೋಬ್ಬರಿ 1,000 ಎಕರೆ. ಇಂತಹ 200 ಪ್ರಕರಣಗಳು ಪತ್ತೆಯಾಗಿದೆ. ಎಸಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 1,000 ಎಕರೆ ಸರ್ಕಾರಿ ಜಾಗ ಒತ್ತುವರಿಯನ್ನ ತೆರವು ಮಾಡಿ ಸರ್ಕಾರಕ್ಕೆ ಅದನ್ನು ವಾಪಸ್ ಪಡೆಯೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಭೂಗಳರು, ಭ್ರಷ್ಟ ಎಸಿಗಳ ಎದೆಯಲ್ಲಿ ಇದೀಗ ಡವಡವ ಶುರುವಾಗಿದೆ. ಇನ್ನೆರಡು ತಿಂಗಳಲ್ಲಿ ಏನು ಒತ್ತುವರಿ ಆಗಿದೆ 1,000 ಎಕರೆ, ಅದನ್ನು ವಾಪಸ್ ತೆಗೆದುಕೊಳ್ತಾರೆ. ಸರ್ಕಾರಿ ಜಮೀನು ಸರ್ಕಾರದ ವಶಕ್ಕೆ ತೆಗೆಯುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಸರ್ಕಾರಿ ಜಾಗ ಅದು. ಸರ್ಕಾರಕ್ಕೆ ಸೇರಬೇಕಾಗಿದ್ದು, ಸರ್ಕಾರದ ಸ್ವತ್ತದು. ಸರ್ಕಾರದ ಸ್ವತ್ತಾಗಿರುವಂತಹ ಜಮೀನನ್ನ ತಾವು ಲಂಚವನ್ನ ಪಡೆದುಕೊಂಡು, ತಾವು ಕೋಟಿ ಕೋಟಿ ಹಣವನ್ನ ಪಡೆದುಕೊಂಡು ಸರ್ಕಾರದ ಜಾಗವನ್ನು ಖಾಸಗಿಯವರಿಗೆ ಆದೇಶ ಮಾಡೋದು. ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಜಿ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು 2 ತಿಂಗಳುಗಳಲ್ಲಿ ಆ ಒತ್ತುವರಿಯನ್ನು ವಾಪಸ್ ಪಡೆದುಕೊಳ್ತೀವಿ, ಸರ್ಕಾರಕ್ಕೆ ಆ ಭೂಮಿಯನ್ನು ವಾಪಸ್ ತೆಗೆದುಕೊಂಡು ಬರ್ತೀವಿ ಅಂತ. ನೋಡಿ, ಒಂದು ಕಡೆ ಒತ್ತುವರಿ ವಿರುದ್ಧ ಕಾರ್ಯಾಚರಣೆ ಮಾಡುವಂಥ ಅಧಿಕಾರಿಗಳಿವರು, ಇವರೇ ಮುಂದೆ ನಿಂತು ಇವರೇ ಹಣವನ್ನು ತೆಗೆದುಕೊಂಡು ಲಂಚವನ್ನು ಸ್ವೀಕಾರ ಮಾಡಿಕೊಂಡು ಸರ್ಕಾರದ ಭೂಮಿಯನ್ನು ಅವರೇ ಲಂಚವನ್ನು ಪಡೆದುಕೊಂಡು ಸರ್ಕಾರದ ಜಮೀನನ್ನು ಬೇರೆದವರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ. ನೀವು ಗಮನಿಸ್ತಾ ಇದ್ರಿ. ಇವರೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅಂತ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ತಿಂಗಳುಗಳಲ್ಲಿ ಒತ್ತುವರಿಯಾಗಿರುವಂಥ 1,000 ಎಕರೆ ಭೂಮಿಯನ್ನ ಸರ್ಕಾರಿ ಜಮೀನನ್ನ ವಶಕ್ಕೆ ತೆಗೆದುಕೊಳ್ತೀವಿ ಅಂತ. ಇದರ ಜೊತೆಗೆ ಇವರು ಯಾರ್ಯಾರು ಲಂಚವನ್ನು ತೆಗೆದುಕೊಂಡು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದಾರಲ್ಲ, ಇವರ ವಿರುದ್ಧ ಕ್ರಮ ಆಗಬೇಕು. ಸರ್ಕಾರದ ಕೆಲಸ ಮಾಡ್ತಾರೆ, ಸರ್ಕಾರದ ಭೂಮಿಯನ್ನ ಖಾಸಗಿ ಕೊಡ್ತಾರೆ ಅಂತ ಹೇಳಿದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನ್ ಪ್ರಕರಣ ಇದು? 1,000 ಎಕರೆ ಅಂತ ಹೇಳಿದ್ರೆ ಏನ್ ಕತೆ? ಪ್ರವೀಣ್, ನೋಡಿ, ಇದು 1 ಎಕರೆ ಅಲ್ಲ, 2 ಎಕರೆ ಅಲ್ಲ, 1,000 ಎಕರೆ. ಆ 1,000 ಎಕರೆ ಜಮೀನು, ಸರ್ಕಾರಿ ಜಮೀನನ್ನ ಖಾಸಗಿಯವರಿಗೆ ಈ ಎಸಿಗಳು ತಮ್ಮ ಮನಸ್ಸಿಗೆ ಬಂದಂತೆ, ಏನೇ ಎಸಿ ಕೋರ್ಟ್ ಇರುತ್ತಲ್ಲ, ಆ ಎಸಿ ಕೋರ್ಟ್ ಮೂಲಕ ತಮ್ಮ ಮನಸ್ಸಿಗೆ ಬಂದಂತೆ ಇವರು ದುಡ್ಡು ತಗೊಂಡು ಎಲ್ಲರಿಗೂ ಕೂಡ ಜಮೀನನ್ನ ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವ ಸಂಬಂಧ ಈಗ ಬೆಂಗಳೂರು ನಗರ ಡಿಸಿ ಜಗದೀಶ್ ಅವರು ಒಂದು ವಿಶೇಷ ತಂಡವನ್ನ ಮಾಡಿಕೊಂಡು ಇಡೀ ಪ್ರಕರಣವನ್ನ ತನಿಖೆಯನ್ನ ಒಳಪಡಿಸುವ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಸುಮಾರು 200 ಪ್ರಕರಣಗಳಷ್ಟು ಬೆಳಕಿಗೆ ಬಂದಿರುವಂತದ್ದು. ಈ ಎಸಿ ಕೋರ್ಟ್ಗಳಲ್ಲಿ ಹೊರ ಬಂದಿರುವಂತ ಎಸಿಗಳು ನೀಡುವಂತ ತೀರ್ಪುಗಳು ಸರಿಯಾಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದರಿಂದ ಈ 200 ಪ್ರಕರಣಗಳಲ್ಲಿ ಯಾರ್ಯಾರು ಹಣವನ್ನ ಪಡೆದು, ಭ್ರಷ್ಟಾಚಾರ ಕೋಟಿಗಟ್ಟಲೆ ಹಣವನ್ನ ಪಡೆದು ಈಗ ಸರ್ಕಾರಿ ಜಮೀನಿನ ಖಾಸಗಿ ಭೂ ಮಾಲೀಕರಿಗೆ ಅಥವಾ ಭೂ ಮಾಫಿಯಾಗೆ ಕೊಟ್ಟಿದ್ದಾರೆ, ಆ ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ದಾರೆ. 1,000 ಎಕರೆ ಇವತ್ತು ಬೆಂಗಳೂರಲ್ಲಿ ಭೂಮಿಯ ಬೆಲೆ ಆಕಾಶದ ಮಟ್ಟದಲ್ಲಿದೆ. ಡಿಸಿ ಅವರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇನ್ನು 2 ತಿಂಗಳೊಳಗೆ ಯಾರ್ಯಾರು ಈ ರೀತಿಯಾದಂತಹ ಏನು ಸರ್ಕಾರಿ ಜಮೀನನ್ನ ಖಾಸಗಿಯವರು ಕೊಟ್ಟಿರುವಂತದ್ದು, ಆ ಒಂದು ಅಕ್ರಮ ಎಸಗಿರುವಂತಹ ಎಸಿಗಳಿಗೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುವ ಮೂಲಕ ಈ ಎಲ್ಲಾ ಜಮೀನನ್ನ ಮತ್ತೆ ಸರ್ಕಾರ ತನ್ನ ವಶಕ್ಕೆ ಪಡೆಯುವ ಪ್ರಕ್ರಿಯೆಯನ್ನು ನಾವು 2 ತಿಂಗಳೊಳಗೆ ಮುಗಿಸ್ತೇವೆ ಅನ್ನುವಂತ ವಿಚಾರವನ್ನ ಸಿ ಜಗದೀಶ್ ನಮಗೆ ತಿಳಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಯಾರ್ಯಾರು ಸರ್ಕಾರಿ ಜಮೀನನ್ನ ನುಂಗಿದ್ರು ಆ ಭೂಗಳರು ಮತ್ತೆ ಈ ಸರ್ಕಾರಿ ಜಮೀನನ್ನ ಬೇರೆಯವರಿಗೆ ಕೊಟ್ಟಂತ ಈ ಅಕ್ರಮ ಎಸಗಿರುವಂತ ಎಸಿಗಳೇನಿದ್ದಾರೆ, ಆ ಎಸಿಗಳಿಗೆ ಜೈಲು ಸೇಲುವಂತ ಭೀತಿ ಎದುರಾಗಿರುವಂತದ್ದು ನಾವು ಹಿಂದೆನೆ ನೋಡಿದ್ದೀವಿ. ಈ ಆನೇಕಲ್ ಸಂಬಂಧಪಟ್ಟಂಗೆ ಸುಮಾರು 16 ಜನರ ಮೇಲೆ ಡಿಸಿ ಅವರು FIR ಹಾಕಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ರು. ಅವರಿಗೆ ಇವತ್ತಿಗೂ ಕೂಡ ಬೇಲ್ ಸಿಗ್ತಾ ಇಲ್ಲ, ಓಡಾಡ್ತಾ ಇದ್ದಾರೆ. ಅಂತ ಒಂದು ಪ್ರಕರಣ ಕೊನೆ
ಮನೆಯಲ್ಲಿ ಇದೇ ರೀತಿಯಾಗಿ ಹಲವು ಪ್ರಕರಣಗಳ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಈಗ ಇಡೀ ಏನು ಎಸಿಗಳ ಹಿಂದೆ ಯಾರು ಆರ್ಡರ್ಗಳು ಮಾಡಿದ್ರು ಅವರೆಲ್ಲರೂ ಜೈಲು ಪಾಲಾಗುವಂತಹ ಸಾಧ್ಯತೆ ಬಹಳಷ್ಟು ಮಟ್ಟಿಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮತ್ತೆ 2 ತಿಂಗಳ ಒಳಗೆ ಕಾನೂನಾತ್ಮಕ ಎಲ್ಲಾ ಪ್ರೊಸೆಸ್ಗಳನ್ನು ಕಂಪ್ಲೀಟ್ ಮಾಡಿರೋದ್ರ ಮೂಲಕ ಈ ಎಲ್ಲಾ ಜಮೀನನ್ನ ಮತ್ತೆ ಸರ್ಕಾರಕ್ಕೆ ವಾಪಸ್ ಪಡೆಯುವಂತ ಪ್ರಕ್ರಿಯೆ ಆರಂಭ ಮಾಡಿದ್ದೇವೆ ಅನ್ನುವಂಥವ್ರನ್ನ ಡಿ.ಸಿ. ಜಗದೀಶ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಬಹುದೊಡ್ಡ ಅಕ್ರಮ ಏನಿದೆ ಈಗ ಪತ್ತೆ ಆಗಿರುವಂತದ್ದು ಡಿ.ಸಿ. ಜಗದೀಶ್ ಅವರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಂದ ಬಹಳ ಅವರ ಒಂದು ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಆಮೇಲೆ ರಾಜೇಂದ್ರ ಸಿಂಗ್ ಕಟಾರಿಯಾ ಯಾರಿದ್ದಾರೆ ಅವರು ಇದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇರೋದ್ರಿಂದ ಅವರ ಒಂದು ಮಾರ್ಗದರ್ಶನ ಕೂಡ ಕಂದಾಯ ಸಚಿವರು ಕೂಡ ಕೃಷ್ಣ ಬೈರೇಗೌಡರು ಕೂಡ ಇದನ್ನ ವಿಶೇಷವಾಗಿ ಆಸಕ್ತಿ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಈಗ ಇಡೀ ಪ್ರಕರಣ ಒಂದು ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣ ಹೊರಬಂದಿರುವಂತದ್ದು. ಡಿ.ಸಿ. ಅವರ ಮಾಹಿತಿ ಪ್ರಕಾರ ಇವರೆಲ್ಲವರನ್ನ ಈಗ ಜೈಲಿಗೆ ಕಳಿಸೋದು ಖಂಡಿತ ಅನ್ನುವಂಥ ವಿಚಾರ ಪತ್ತೆ ಆಗಿರುವಂತ ಪ್ರವೀಣ್. ಪ್ರಸನ್ನ, ಈ ಹಿಂದೆ ಇದ್ದ ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬಂದಿರಲಿಲ್ವಾ? ಎಷ್ಟು ವರ್ಷಗಳದ್ದು ಇದು ಈ ರೀತಿಯಾಗಿ ಆಗ್ತಾ ಬಂದಿರೋದು? ಇದು ಹಲವು ವರ್ಷಗಳಿಂದ ನಡೆದಿರುವಂತಹ ಪ್ರಕರಣ, ಒಂದೇ ಸಲ ನಡೆದಿರುವಂತಹ ಪ್ರಕರಣ ಅಲ್ಲ, ಇದು ಹಲವು ವರ್ಷಗಳಿಂದ ನಡೆದಿರೋ ಪ್ರಕರಣ. ಈ ಪ್ರಕರಣದ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈಗ ಲಭ್ಯ ಆಗಿರೋ ಹಿನ್ನೆಲೆಯಲ್ಲಿ ಇವರೆಲ್ಲರನ್ನೂ ಕೂಡ ಏನು ದಾಖಲಾತಿಗಳ ಪರಿಶೀಲನೆ ಎಲ್ಲವನ್ನೂ ಮಾಡಿದ್ದಾರೆ. ಸರ್ಕಾರಿ ಜಮೀನು ಅನ್ನೋದಕ್ಕೆ ಮೂಲವಾದ ದಾಖಲೆಗಳು ಲಭ್ಯವಿರುವ ಹಿನ್ನೆಲೆಯಲ್ಲಿ ಈಗ ಆ ಒಂದು ದಾಖಲಾತಿಗಳನ್ನ ಅಂದ್ರೆ ಸರ್ಕಾರಿ ದಾಖಲಾತಿಗಳನ್ನ ಈಗೆಲ್ಲ ಡಿಜಿಟಲೈಸೇಷನ್ ಮಾಡಿರೋ ಹಿನ್ನೆಲೆಯಲ್ಲಿ ಸರ್ಕಾರಿ ಜಾಗ ಖಾಸಗಿಯವರ ಪಾಲು ಆಗ್ಲಿಕ್ಕೆ ಸಾಧ್ಯ ಇಲ್ಲಲೇ ಇರೋ ಹಿನ್ನೆಲೆಯಲ್ಲಿ ಎಲ್ಲಾ ದಾಖಲೆಗಳು ಯಾವ್ಯಾವ ಇದ್ದಾವೆ, ಸರ್ಕಾರಿ ಜಾಗವನ್ನು ಗುರುತು ಹಚ್ಚುವಂತ ಕೆಲಸವನ್ನ, ಮ್ಯಾಪಿಂಗ್ ಮಾಡುವ ಕೆಲಸವನ್ನ ಮತ್ತು ಲ್ಯಾಂಡ್ ಬೀಟ್ ಅಂತ ಏನ್ ಕರೀತಾರೆ, ಆ ಲ್ಯಾಂಡ್ ಬೀಟ್ ಆಪ್ ಅಂತ ಏನಿದೆ ಅದ್ರ ಮೂಲಕ ಇದನ್ನ ಮತ್ತೊಮ್ಮೆ ಎಲ್ಲವನ್ನು ಸಮಗ್ರವಾಗಿ ಒಂದು ಲೀಸ್ಟ್ ಮಾಡಿ ಸರ್ಕಾರಿ ಒತ್ತುವರಿ ತೆರವು ಮಾಡಿ ಇಡೀ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ವಶಕ್ಕೆ ಪಡ್ಕೊಳ್ಳಕ್ಕೆ ಸಿದ್ಧತೆ ಮಾಡಿದ್ದಾರೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.